ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟ ಮಧು ಹೆಗಡೆ ನಟಿಸುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಸಂತೋಷ್ ಪಾತ್ರವನ್ನ ನಿಭಾಯಿಸುತ್ತಿದ್ದು, ಇದರಲ್ಲಿ ಕಂಜೂಸ್ ಆಗಿದ್ದಾರೆ. ಸಂತೋಷ್ ತನ್ನ ಸಂಸಾರಕ್ಕೋಸ್ಕರ ಹಣ ಕೂಡಿಡುತ್ತಿದ್ದು, ಕದ್ದು ಮುಚ್ಚಿ ಸೈಟ್ ಕೂಡ ತೆಗೆದುಕೊಂಡಿದ್ದಾನೆ. ಆದರೆ ಮನೆಯಲ್ಲಿ ಅಪ್ಪ ಸಂಸಾರವನ್ನ ತೂಗಿಸಲು ಅಷ್ಟು ಕಷ್ಟ ಪಡುತ್ತಿದ್ದರೂ ಸಂತು ತಲೆಕೆಡಿಸಿಕೊಳ್ಳುವುದಿಲ್ಲ. ತನ್ನ ಸಂಸಾರದ ಭವಿಷ್ಯಕ್ಕಾಗಿ ಯೋಚಿಸುವ ಸಂತು ಮನೆಯವರ ಬಗ್ಗೆ ಸ್ವಲ್ಪವೂ ಕಾಳಜಿಯನ್ನ ಹೊಂದಿಲ್ಲ. ಈಗಿರುವಾಗ ಅವರ ನಿಜವಾದ ಬದುಕಿನ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಹಲವು ವರ್ಷಗಳಿಂದಲೂ ಮಧು ಹೆಗಡೆ ಕನ್ನಡ ಕಿರುತೆರೆಯಲ್ಲಿದ್ದಾರೆ. ಕಿರುತೆರೆಯ ಅಭಿಮಾನಿಗಳಿಗೆ ಚಿರಪರಿಚಿತವಾಗಿರುವ ಮುಖ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸನಗರದವರಾದ ಮಧು ಹೆಗಡೆ ನೀನಾಸಂ ಸಂಸ್ಥೆಯಲ್ಲಿ ಅಭಿನಯ ಕಲಿತು ಪಳಗಿದವರು. ಮೌನರಾಗ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಬಳಿಕ ಮಳೆಬಿಲ್ಲು, ಗುಪ್ತಗಾಮಿನಿ, ಮನ್ವಂತರ, ಗೆಜ್ಜೆ ಪೂಜೆ, ಜೋಗುಳ, ಪಲ್ಲವಿ ಅನುಪಲ್ಲವಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಇನ್ನು ಸಿನಿಮಾ ಕ್ಷೇತ್ರದಲ್ಲಿಯೂ ಬಣ್ಣ ಹಚ್ಚಿರುವ ಮಧು ಹೆಗಡೆ ಈ ಬಂಧನ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಗೆ ನಟಿಸಿದ್ದರು. ನಾಯಿ ನೆರಳು, ಕವಚ, ಮಿಸ್ಟರ್ ಗರಗಸ, ಮೂರು ಗುಟ್ಟು, ಒಂದು ಸುಳ್ಳು ಒಂದು ನಿಜ, ನಮ್ಮ ನಾಣಿ ಮದುವೆ ಸೇರಿದಂತೆ ಅಧಿಕ ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರಾಯಶಃ ಚಿತ್ರದಲ್ಲಿ ಮಧು ಹೆಗಡೆ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಇನ್ನು ಸಂಗೀತ ನಿರ್ದೇಶಕರಾಗಿ ಕಳೆದ ಕೆಲ ವರ್ಷಗಳ ಹಿಂದೆ ಬಡ್ತಿ ಪಡೆದಿದ್ದಾರೆ. ಒಂದಣಕೆ ಕಾಡು ಎಂಬ ಸಿನಿಮಾಗೆ ಮಧು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಕನ್ನಡದಲ್ಲಿ ಒಂದಂಕೆ ಕಾಡು ಚಿತ್ರಕ್ಕೆ ತೆಲುಗಿನಲ್ಲಿ ಅನಗನಗ ಒಕ ಅಡವಿ ಎಂದು ಹೆಸರಿಡಲಾಗಿದೆ. ಈ ಎರಡೂ ಸಿನಿಮಾಗಳಿಗೆ ಮಧು ಹೆಗಡೆ ಅವರೇ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹೆಚ್ಚು ಪೋಸ್ಟ್ಗಳನ್ನು ಹಾಕದಿದ್ದರೂ ಕೂಡ ಆಕ್ಟರ್ ಬೈ ಚಾನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಬೈ ಪ್ಯಾಷನ್ ಎಂದು ಬರೆದುಕೊಂಡಿದ್ದಾರೆ. ಅಂದರೆ ನಟನೆಯನ್ನ ಆರಿಸಿಕೊಂಡಿದ್ದರೂ ಸಂಗೀತ ನಿರ್ದೇಶಕನಾಗಿದ್ದು ನನ್ನ ಪ್ಯಾಷನ್ ಎಂದಿದ್ದಾರೆ. ಶಿವಮೊಗ್ಗದಲ್ಲಿ ಜನಿಸಿದ ಮಧು ಹೆಗಡೆ ಅಲ್ಲಿಯೇ ಓದಿ ಬೆಳೆದವರು. ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಮಧುಗೆ ಸಂಗೀತದ ಮೇಲೆ ಒಲವಿತ್ತು. ಆದರೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ. ಇದೀಗ ಅದಕ್ಕೆ ಅವಕಾಶ ಸಿಕ್ಕಿದ್ದು ಸಂಗೀತ ನಿರ್ದೇಶಕರಾಗಿ ಸಕ್ಸಸ್ ಕಂಡಿದ್ದಾರೆ. ಇನ್ನು ಮಧು ಹೆಗಡೆ 5 ವರ್ಷಗಳ ಹಿಂದೆ ನಮ್ರತಾ ಶರ್ಮಾ ಹೆಗಡೆ ಎಂಬಾಕೆಯನ್ನ ವಿವಾಹವಾಗಿದ್ದಾರೆ. ನಮ್ರತಾ ತಮ್ಮದೇ ಬಟ್ಟೆ ಅಂಗಡಿಯನ್ನ ಹೊಂದಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಹರಸಾತಿಕ್ ಎಂಬ ಬಟ್ಟೆಯ ಅಂಗಡಿಯನ್ನ ಕಳೆದ 6 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದಾರೆ. ನಮ್ರತಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.